ಸಹಕಾರ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಬಹಳ ಪ್ರತಿಷ್ಠೆಗೆ ಬಿದ್ದು ಈಗ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದ್ದಾರೆ ಚನ್ನರಾಜ ಹಟ್ಟಿಹೊಳಿ. ಸಕ್ಕರೆ ಕಾರ್ಖಾನೆ ಮೇಲೆ ಹಿಡಿತವನ್ನ ಸಾಧಿಸಿದ್ದಾರೆ ಚನ್ನರಾಜ ಹಟ್ಟಿಹೊಳಿ. ಅವರ ಬೆಂಬಲಿತ 12ಕ್ಕೂ ಹೆಚ್ಚು ಸದಸ್ಯರು ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಮತ ಎಣಿಕೆ ಕಾರ್ಯ, ಆ ನಂತರದಲ್ಲಿ ಗೆದ್ದ ನಂತರದಲ್ಲಿ ಸಂಭ್ರಮಾಚರಣೆ, ಬಣ್ಣ ಹಚ್ಚಿ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಸಹೋದರನ ಮುಖಕ್ಕೆ ಬಣ್ಣ ಹಚ್ಚಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಶಾಸಕ ವಿಠ್ಠಲ ಹಲಗೇಕರ್, ಬಾಬಾ ಸಾಹೇಬ್ ಪಾಟೀಲ್ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಬಹಳ ಕುತೂಹಲವನ್ನ ಮೂಡಿಸಿದಂತಹ ಚುನಾವಣೆ ಇದು. ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂತಹ ಚನ್ನರಾಜ ಹಟ್ಟಿಹೊಳಿ ಜೊತೆಗೆ ಅವರ ಪ್ಯಾನೆಲ್ನಿಂದ ಸ್ಪರ್ಧೆ ಮಾಡಿದಂತಹ ಎಲ್ಲ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿರೋದು. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪುರಶ್ಚೇತನ ಪ್ಯಾನಲ್ ಅಂತ ನಾವು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು, ಅದೇ ರೀತಿ ಖಾನಾಪುರ ಶಾಸಕರಾದಂಥ ವಿಠ್ಠಲ್ ಹಲಗೇಕರ್ ಅವರು, ಚನ್ನರಾಜ್ ಅವರ ನೇತೃತ್ವದಲ್ಲಿ 15 ಜನರ ಪ್ಯಾನಲ್ ನಿಲ್ಲಿಸಿದ್ವಿ. 15ಕ್ಕೂ 15 ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು, ಶೇರ್ ಹೋಲ್ಡರ್ಸ್ 15ಕ್ಕೆ 15 ಕೂಡ ಎಲ್ಲ ಲೀಡ್ ಇದಾವೆ ಅಂತ ಒಳಗಡೆಯಿಂದ ಸುದ್ದಿ. ಹುಕ್ಕೇರಿ ವಿದ್ಯುತ್ ಸೊಸೈಟಿ ಎಲೆಕ್ಷನ್ ಅನ್ನ ಗೆದ್ದಿದೆ ಈಗ ಕತ್ತಿ ಫ್ಯಾಮಿಲಿ. ಜಾರಕಿಹೊಳಿ ಸಹೋದರರಿಗೆ ತೀವ್ರ ಮುಖಭಂಗ. ಈ ಎಲೆಕ್ಷನ್ಗೋಸ್ಕರ ಜಾರಕಿಹೊಳಿ ಬ್ರದರ್ಸ್ ಒಂದಾಗಿದ್ರು. ಎರಡು ಕುಟುಂಬದ ನಡುವೆ ಬಹಳ ಪ್ರತಿಷ್ಠೆಯಾಗಿತ್ತು ಈ ಚುನಾವಣೆ. ಕತ್ತಿ ಕುಟುಂಬ ಹಾಗೂ ಜಾರಕಿಹೊಳಿ ಬ್ರದರ್ಸ್ ಕುಟುಂಬ ಪಕ್ಷ ಭೇದವನ್ನ ಮರೆತು ಜಾರಕಿಹೊಳಿ ಒಂದಾಗಿದ್ರು. ಸ್ವಾಭಿಮಾನಕ್ಕೆ ಮತ ಕೊಡಿ ಅಂತ ರಮೇಶ್ ಕತ್ತಿ ಬಹಳ ಭರ್ಜರಿಯಾಗಿ ಅಬ್ಬರದ ಪ್ರಚಾರವನ್ನ ಕೂಡ ನಡೆಸಿದ್ರು. ಅದರ ಫಲವಾಗಿ ಈಗ ಗೆದ್ದಿದ್ದಾರೆ. ಇಡೀ ರಾಜ್ಯದ ಗಮನ ಸೆಳೆದಂತ ಜಿದ್ದಾಜಿದ್ದಿನ ಕಣ ಆಗಿದ್ದಂತ ಹುಕ್ಕೇರಿ ತಾಲೂಕಿನ ಸಹಕಾರಿ ಸಂಘದ ಚುನಾವಣೆ. ರಮೇಶ್ ಕತ್ತಿ ಬಣ ಗೆದ್ದಿರೋದು, ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ದಾರೆ. ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಬಹಳ ಪ್ರತಿಷ್ಠೆಗೆ ಬಿದ್ದು ಈಗ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದ್ದಾರೆ ಚನ್ನರಾಜ ಹಟ್ಟಿಹೊಳಿ. ಸಕ್ಕರೆ ಕಾರ್ಖಾನೆ ಮೇಲೆ ಹಿಡಿತವನ್ನ ಸಾಧಿಸಿದ್ದಾರೆ ಚನ್ನರಾಜ ಹಟ್ಟಿಹೊಳಿ. ಅವರ ಬೆಂಬಲಿತ 12ಕ್ಕೂ ಹೆಚ್ಚು ಸದಸ್ಯರು ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಮತ ಎಣಿಕೆ ಕಾರ್ಯ, ಆ ನಂತರದಲ್ಲಿ ಗೆದ್ದ ನಂತರದಲ್ಲಿ ಸಂಭ್ರಮಾಚರಣೆ, ಬಣ್ಣ ಹಚ್ಚಿ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಸಹೋದರನ ಮುಖಕ್ಕೆ ಬಣ್ಣ ಹಚ್ಚಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಶಾಸಕ ವಿಠ್ಠಲ ಹಲಗೇಕರ್, ಬಾಬಾ ಸಾಹೇಬ್ ಪಾಟೀಲ್ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಬಹಳ ಕುತೂಹಲವನ್ನ ಮೂಡಿಸಿದಂತಹ ಚುನಾವಣೆ ಇದು. ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂತಹ ಚನ್ನರಾಜ ಹಟ್ಟಿಹೊಳಿ ಜೊತೆಗೆ ಅವರ ಪ್ಯಾನೆಲ್ನಿಂದ ಸ್ಪರ್ಧೆ ಮಾಡಿದಂತಹ ಎಲ್ಲ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿರೋದು. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪುರಶ್ಚೇತನ ಪ್ಯಾನಲ್ ಅಂತ ನಾವು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು, ಅದೇ ರೀತಿ ಖಾನಾಪುರ ಶಾಸಕರಾದಂಥ ವಿಠ್ಠಲ್ ಹಲಗೇಕರ್ ಅವರು, ಚನ್ನರಾಜ್ ಅವರ ನೇತೃತ್ವದಲ್ಲಿ 15 ಜನರ ಪ್ಯಾನಲ್ ನಿಲ್ಲಿಸಿದ್ವಿ. 15ಕ್ಕೂ 15 ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು, ಶೇರ್ ಹೋಲ್ಡರ್ಸ್ 15ಕ್ಕೆ 15 ಕೂಡ ಎಲ್ಲ ಲೀಡ್ ಇದಾವೆ ಅಂತ ಒಳಗಡೆಯಿಂದ ಸುದ್ದಿ. ಹುಕ್ಕೇರಿ ವಿದ್ಯುತ್ ಸೊಸೈಟಿ ಎಲೆಕ್ಷನ್ ಅನ್ನ ಗೆದ್ದಿದೆ ಈಗ ಕತ್ತಿ ಫ್ಯಾಮಿಲಿ. ಜಾರಕಿಹೊಳಿ ಸಹೋದರರಿಗೆ ತೀವ್ರ ಮುಖಭಂಗ. ಈ ಎಲೆಕ್ಷನ್ಗೋಸ್ಕರ ಜಾರಕಿಹೊಳಿ ಬ್ರದರ್ಸ್ ಒಂದಾಗಿದ್ರು. ಎರಡು ಕುಟುಂಬದ ನಡುವೆ ಬಹಳ ಪ್ರತಿಷ್ಠೆಯಾಗಿತ್ತು ಈ ಚುನಾವಣೆ. ಕತ್ತಿ ಕುಟುಂಬ ಹಾಗೂ ಜಾರಕಿಹೊಳಿ ಬ್ರದರ್ಸ್ ಕುಟುಂಬ ಪಕ್ಷ ಭೇದವನ್ನ ಮರೆತು ಜಾರಕಿಹೊಳಿ ಒಂದಾಗಿದ್ರು. ಸ್ವಾಭಿಮಾನಕ್ಕೆ ಮತ ಕೊಡಿ ಅಂತ ರಮೇಶ್ ಕತ್ತಿ ಬಹಳ ಭರ್ಜರಿಯಾಗಿ ಅಬ್ಬರದ ಪ್ರಚಾರವನ್ನ ಕೂಡ ನಡೆಸಿದ್ರು. ಅದರ ಫಲವಾಗಿ ಈಗ ಗೆದ್ದಿದ್ದಾರೆ. ಇಡೀ ರಾಜ್ಯದ ಗಮನ ಸೆಳೆದಂತ
ಜಿದ್ದಾಜಿದ್ದಿನ ಕಣ ಆಗಿದ್ದಂತ ಹುಕ್ಕೇರಿ ತಾಲೂಕಿನ ಸಹಕಾರಿ ಸಂಘದ ಚುನಾವಣೆ. ರಮೇಶ್ ಕತ್ತಿ ಬಣ ಗೆದ್ದಿರೋದು, ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ದಾರೆ. ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಬಹಳ ಪ್ರತಿಷ್ಠೆಗೆ ಬಿದ್ದು ಈಗ ಎಲೆಕ್ಷನ್ನಲ್ಲಿ ಗೆದ್ದು ಬೀಗಿದ್ದಾರೆ ಚನ್ನರಾಜ ಹಟ್ಟಿಹೊಳಿ. ಸಕ್ಕರೆ ಕಾರ್ಖಾನೆ ಮೇಲೆ ಹಿಡಿತವನ್ನ ಸಾಧಿಸಿದ್ದಾರೆ ಚನ್ನರಾಜ ಹಟ್ಟಿಹೊಳಿ. ಅವರ ಬೆಂಬಲಿತ 12ಕ್ಕೂ ಹೆಚ್ಚು ಸದಸ್ಯರು ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಮತ ಎಣಿಕೆ ಕಾರ್ಯ, ಆ ನಂತರದಲ್ಲಿ ಗೆದ್ದ ನಂತರದಲ್ಲಿ ಸಂಭ್ರಮಾಚರಣೆ, ಬಣ್ಣ ಹಚ್ಚಿ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಸಹೋದರನ ಮುಖಕ್ಕೆ ಬಣ್ಣ ಹಚ್ಚಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಶಾಸಕ ವಿಠ್ಠಲ ಹಲಗೇಕರ್, ಬಾಬಾ ಸಾಹೇಬ್ ಪಾಟೀಲ್ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಬಹಳ ಕುತೂಹಲವನ್ನ ಮೂಡಿಸಿದಂತಹ ಚುನಾವಣೆ ಇದು. ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂತಹ ಚನ್ನರಾಜ ಹಟ್ಟಿಹೊಳಿ ಜೊತೆಗೆ ಅವರ ಪ್ಯಾನೆಲ್ನಿಂದ ಸ್ಪರ್ಧೆ ಮಾಡಿದಂತಹ ಎಲ್ಲ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿರೋದು. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಪ್ಯಾನೆಲ್ ಅಂತ ನಾವು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು, ಅದೇ ರೀತಿ ಖಾನಾಪುರ ಶಾಸಕರಾದಂಥ ವಿಠ್ಠಲ್ ಹಲಗೇಕರ್ ಅವರು, ಚನ್ನರಾಜ್ ಅವರ ನೇತೃತ್ವದಲ್ಲಿ 15 ಜನರ ಪ್ಯಾನೆಲ್ ನಿಲ್ಲಿಸಿದ್ವಿ. 15ಕ್ಕೂ 15 ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು, ಶೇರ್ ಹೋಲ್ಡರ್ಸು 15ಕ್ಕೆ 15 ಕೂಡ ಎಲ್ಲ ಲೀಡ್ ಇದಾವೆ ಅಂತ ಒಳಗಡೆಯಿಂದ ಸುದ್ದಿ. ಹುಕ್ಕೇರಿ ವಿದ್ಯುತ್ ಸೊಸೈಟಿ ಎಲೆಕ್ಷನ್ ಅನ್ನ ಗೆದ್ದಿದೆ ಈಗ ಕತ್ತಿ ಫ್ಯಾಮಿಲಿ. ಜಾರಕಿಹೊಳಿ ಸಹೋದರರಿಗೆ ತೀವ್ರ ಮುಖಭಂಗ. ಈ ಎಲೆಕ್ಷನ್ಗೋಸ್ಕರ ಜಾರಕಿಹೊಳಿ ಬ್ರದರ್ಸ್ ಒಂದಾಗಿದ್ರು. ಎರಡು ಕುಟುಂಬದ ನಡುವೆ ಬಹಳ ಪ್ರತಿಷ್ಠೆಯಾಗಿತ್ತು ಈ ಚುನಾವಣೆ. ಕತ್ತಿ ಕುಟುಂಬ ಹಾಗೂ ಜಾರಕಿಹೊಳಿ ಬ್ರದರ್ಸ್ ಕುಟುಂಬ ಪಕ್ಷ ಭೇದವನ್ನ ಮರೆತು ಜಾರಕಿಹೊಳಿ ಒಂದಾಗಿದ್ರು. ಸ್ವಾಭಿಮಾನಕ್ಕೆ ಮತ ಕೊಡಿ ಅಂತ ರಮೇಶ್ ಕತ್ತಿ ಬಹಳ ಭರ್ಜರಿಯಾಗಿ ಅಬ್ಬರದ ಪ್ರಚಾರವನ್ನ ಕೂಡ ನಡೆಸಿದ್ರು. ಅದರ ಫಲವಾಗಿ ಈಗ ಗೆದ್ದಿದ್ದಾರೆ. ಇಡೀ ರಾಜ್ಯದ ಗಮನ ಸೆಳೆದಂತ ಜಿದ್ದಾಜಿದ್ದಿನ ಕಣ ಆಗಿದ್ದಂತ ಹುಕ್ಕೇರಿ ತಾಲೂಕಿನ ಸಹಕಾರಿ ಸಂಘದ ಚುನಾವಣೆ. ರಮೇಶ್ ಕತ್ತಿ ಬಣ ಗೆದ್ದಿರೋದು, ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ದಾರೆ. ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಬಹಳ ಪ್ರತಿಷ್ಠೆಗೆ ಬಿದ್ದು ಈಗ ಎಲೆಕ್ಷನ್ನಲ್ಲಿ ಗೆದ್ದು ಬೀಗಿದ್ದಾರೆ ಚನ್ನರಾಜ ಹಟ್ಟಿಹೊಳಿ. ಸಕ್ಕರೆ ಕಾರ್ಖಾನೆ ಮೇಲೆ ಹಿಡಿತವನ್ನ ಸಾಧಿಸಿದ್ದಾರೆ ಚನ್ನರಾಜ ಹಟ್ಟಿಹೊಳಿ. ಅವರ ಬೆಂಬಲಿತ 12ಕ್ಕೂ ಹೆಚ್ಚು ಸದಸ್ಯರು